ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮಾ ವೀರೇಶ್ ಕುಮಾರ್, ವಿಜಯಪುರ. ಮೊದಲನೇದಾಗಿ ನನ್ನ ನಾಡಿ ಜ್ಯೋತಿಷ್ಯದ ಗುರುಗಳಾದ ಶ್ರೀ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನಾನು ಈ ದಿನ ಜಾತಕ ವಿಶ್ಲೇಷಣೆ ಮಾಡುವ ವಿಷಯವೇನೆಂದರೆ, ಬದಲಾವಣೆ ಜಗದ ನಿಯಮ, ಆದರೆ ನಾನು ಬದಲಾಗುವುದಿಲ್ಲ. ಈ ಒಂದು ವಿಷಯದ ಬಗ್ಗೆ ಜಾತಕಗಳ ಮೂಲಕ ವಿಶ್ಲೇಷಿಸಿ ಚರ್ಚಿಸಲಿದ್ದೇನೆ. ಬದಲಾವಣೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಸದಾ ಬದಲಾವಣೆ ಆಗ್ತಾನೆ ಇರುತ್ತೆ. ಪ್ರಕೃತಿಯಲ್ಲಿ ಯಾವ ರೀತಿ ವಸಂತಗಳು ಬದಲಾಗುತ್ತಾ, ಅದೇ ರೀತಿ ಮನುಷ್ಯನು ಒಂದೊಂದು ವಯೋವೃತ್ತಿಯಲ್ಲೂ ಸಹ ಒಂದೊಂದು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ನಾವು ಆ ಬದಲಾವಣೆಗಳ ತಕ್ಕ ಹಾಗೆ ಬದಲಾವಣೆ ನಾವು ಸಹ ಆಗ್ತಾ ಇರ್ಬೇಕಾಗುತ್ತೆ. ನಾವು ಬದಲಾವಣೆ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಅದು ನಮ್ಗೆ ಸಮಸ್ಯೆಯನ್ನು ನಾವೇ ತಂದ್ಕೊಳ್ಳೋದಕ್ಕೆ ಅದು ದಾರಿ ಮಾಡ್ಕೊಟ್ಟಂಗ್ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದ್ರೆ, ಅವನು ವಯೋಸಹಜವಾಗಿ ಒಂದು ಬಾಲ್ಯದಲ್ಲಿ ಆಗಬಹುದು, ಅಥವಾ ಮಧ್ಯಮ ಯೌವನಾವಸ್ಥೆಯಲ್ಲಾಗಿರ್ಬೋದು, ಅಥವಾ ವೃದ್ಧಾಪ್ಯದಲ್ಲಾಗಬಹುದು. ಒಂದು ವ್ಯಕ್ತಿಯ ಹೆಸರು ಮತ್ತೆ ಕೀರ್ತಿ, ವಸ್ತು, ಈ ಎಲ್ಲ ಒಂದು ಒಡನಾಟದಲ್ಲೂ ಸಹ ಒಬ್ಬ ವ್ಯಕ್ತಿಗೆ ಬದಲಾವಣೆಗಳು ಸಹಜವಾಗಿ ಹಾಗೆ ಆಗುತ್ತದೆ. ಆದರೆ ಆ ವ್ಯಕ್ತಿ ಆ ಬದಲಾವಣೆಗಳನ್ನು ಒಪ್ಕೋಬೇಕಾಗುತ್ತೆ, ಅಥವಾ ಬದಲಾವಣೆಯ ತಕ್ಕಂತೆ ತನ್ನನ್ನು ಒಗ್ಗಿಸ್ಕೊಳ್ಬೇಕಾಗುತ್ತೆ, ಗುರ್ತಿಸ್ಬೇಕು ಬದಲಾವಣೆಗಳನ್ನು. ಇಲ್ಲ ಅಂದ್ರೆ ಸಮಸ್ಯೆಗಳನ್ನೇ ತನಗ್ ತಾನೇ ತಂದ್ಕೊಳ್ಬೇಕಾಗುತ್ತದೆ. ಯಾವ ರೀತಿ ಒಬ್ಬ ಮನುಷ್ಯನಿಗೆ ಈ ಒಂದು ಬದಲಾವಣೆಗಳು ಬರುತ್ತೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಹೆಸರು ಪಡ್ಕೊಂಡಿರ್ತಾನೆ, ಯಾವುದೋ ಒಂದು ಕೀರ್ತಿ ಪಡ್ಕೊಂಡಿರ್ತಾನೆ ಅಂದ್ರೆ, ಅದು ಅವನ ಜೀವನದಲ್ಲಿ ಅದೇ ಇರುತ್ತಾ, ಅದೇ ತರನೇ ನನಗೆ ಕೀರ್ತಿ ಇರುತ್ತಾ ಕೊನೆವರೆಗೂ ಇಲ್ವಾ ಅಂತ ನೋಡೋದಾದ್ರೆ ಅದು ಇರೋದಿಲ್ಲ, ಬದ್ಲಾಗ್ತಾನೆ ಇರುತ್ತೆ. ಹಣ ಇರುತ್ತಾ ಇಲ್ವಾ ಅಂತಂದ್ರೆ ಅದು ಬದ್ಲಾಗ್ತಾ ಇರುತ್ತೆ. ಸಂಬಂಧಗಳು ಬದ್ಲಾಗುತ್ತಾ ಅಂತಂದ್ರೆ ಹೌದು, ಖಂಡಿತ ಆ ಸಂಬಂಧಗಳ ಜೊತೆ ಇರ್ತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯ ಎಲ್ಲ ಸದಾ ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ ರೀತಿ ಬದಲಾವಣೆ ಜಗದ ನಿಯಮ, ಏನೇ ಆಗ್ಲಿ ಬದಲಾಗ್ತಾನೆ ಇರುತ್ತೆ. ಇವಾಗ ಬದಲಾವಣೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಯಾವ ರೀತಿ ನಾವು ಗುರ್ತಿಸ್ಕೊಳ್ಬೋದು ಅಂತಂದ್ರೆ, ಈಗ ನಾವು ಹುಟ್ಟಿ ಬೆಳಿತಾ ಇರ್ತೀವಿ, ನಮ್ಗೆ ಒಂದು ವಿದ್ಯೆ ಬರುತ್ತೆ, ಒಂದು ಹೆಸರು, ಒಂದು ಕೀರ್ತಿ ಬರುತ್ತೆ, ಒಂದು ಉದ್ಯೋಗಕ್ಕೆ ಹೋಗ್ತೀವಿ, ಅಲ್ಲಿ ಅವಾಗ ನಮ್ಗೆ ಬದಲಾವಣೆ ಆಗುತ್ತೆ. ಮತ್ತೆ ಒಂದು ಮಗು ಆದಾಗ ಒಂದು ಮಗ ಅಥವಾ ಒಂದು ಮಗಳು ಆ ಸ್ಥಾನದಿಂದ ಒಬ್ಬ ಹೆಂಡತಿ ಅಥವಾ ಒಬ್ಬ ಗಂಡ ಆ ತರ ಸ್ಥಾನಕ್ಕೆ ಹೋಗ್ತೀವಿ. ಮತ್ತೆ ನಾವೇ ತಾಯಿ ತಂದೆ ಆಗ್ತೀವಿ. ಆಗ ಅಲ್ಲೆಲ್ಲ ಸಂಬಂಧಗಳ ಜೊತೆನೂ ನಮ್ಗೆ ಬದಲಾವಣೆ ಆಗ್ತಾನೆ ಇರುತ್ತೆ. ಅದೇ ರೀತಿ ನಮ್ಮ ಆರೋಗ್ಯದಲ್ಲೂ ಬದಲಾಗ್ತಾ ಇರುತ್ತೆ, ಅದೇ ರೀತಿ ಸೌಂದರ್ಯದಲ್ಲೂ ಬದಲಾಗ್ತಾ ಇರುತ್ತೆ, ಅದೇ ರೀತಿ ಹಣ ವಿಷಯದಲ್ಲಿ, ಮತ್ತೆ ನಾವು ಸಂಪಾದನೆ ಮಾಡಿರ್ತಕ್ಕಂತ ಗೌರವದ ವಿಚಾರದಲ್ಲಿ, ಪ್ರತಿ ಒಂದ್ರಲ್ಲೂ ಬದಲಾವಣೆ ಆಗ್ತಾನೆ ಇರುತ್ತೆ. ಒಬ್ಬ ಮನುಷ್ಯ ಈ ಬದಲಾವಣೆಗಳು ಬರುತ್ತೆ ಅಂತ ಗುರ್ತಿಸ್ಕೊಂಡು ಆ ಬದಲಾವಣೆಗೆ ತಕ್ಕನಂಗೆ ನಮ್ಮ ಜೀವನವನ್ನ ರೂಢಿಸಿಕೊಂಡಾಗ, ನಾವು ಬದಲಾದಾಗ ನಾವು ಸಮಸ್ಯೆಗಳಿಂದ ಮುಕ್ತಿಯ ಪಡ್ಕೊಳ್ಬಹುದು. ಇಲ್ಲ ನಾನ್ ಬದಲಾಗೋದಿಲ್ಲ, ನಾನು ಇರೋದು ಹೀಗೆ ಅಂತಂದ್ರೆ ನಾವೇ ಸಮಸ್ಯೆಗಳಿಗೆ ಒಡ್ಕೊಂಡಂಗಾಗುತ್ತೆ, ನಾವೇ ಸಫರ್ ಮಾಡ್ಬೇಕಾಗುತ್ತೆ. ಈಗ ನಾವು ಯಾವ ರೀತಿ ನಮ್ಗೆ ಬದಲಾಗ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಜಾತಕಗಳಲ್ಲಿ ನಾವು ನೋಡ್ದಾಗ ಕೆಲವು ರಾಶಿಗಳಲ್ಲಿ, ಅಂದ್ರೆ ಈಗ ಬದಲಾವಣೆ ನಾವು ಯಾವ ರೀತಿ ಗುರುತಿಸಬಹುದು ಅಂತಂದ್ರೆ, ಕೆಲವು ಈಗ ನಾವೇನು ನವಗ್ರಹಗಳು ಅಂತೀವಿ, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಆತರ ಎಲ್ಲ ಗ್ರಹಗಳು ಅದರದೇ ಆದ ಸ್ಥಾನದಲ್ಲಿ ನಾವು ಹುಟ್ಟಿರ್ತಕ್ಕಂಥ ಒಂದು ಸಮಯದ ಆಧಾರದ ಮೇಲೆ ಒಂದು ಇರುತ್ತೆ. ಅಂದ್ರೆ ಈಗ ಯಾವ್ದಾದ್ರು ಈಗ ನಾವು ಹುಟ್ಟಿದಾಗ ನವಗ್ರಹಗಳು ಒಂದು ದ್ವಿಸ್ವಭಾವ ಮತ್ತೆ ಚರ ಸ್ಥಿರ ಅಂತಕ್ಕಂತ ಒಂದು ಸ್ಥಾನಗಳಲ್ಲಿ ಇರುತ್ತದೆ. ಈ ಎಲ್ಲಾ ನವಗ್ರಹಗಳು ಅದರದೇ ಆದ ಕಾರಕತ್ವಗಳನ್ನು ಹೊಂದಿರುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಗುರು ಯಾವ್ದಕ್ಕಪ್ಪ ಸೂಚಿಸ್ತಾನೆ ಅಂತಂದ್ರೆ ಹಣ ಮತ್ತೆ ಗೌರವಕ್ಕೆ ಕಾರಕರಾಗಿರ್ತಾರೆ. ಮತ್ತೆ ಕುಜ ಹೋರಾಟಕಾರಕ ಆಗಿರ್ತಾರೆ. ಮತ್ತೆ ತಮ್ಮ ಮತ್ತೆ ನಾದ್ನಿ, ಈ ರೀತಿ ಅವರು ಕಾರಕತ್ವಗಳು ಸೂಚಿಸ್ತಾರೆ. ಸೂರ್ಯ ಅಂತ ತಗೊಂಡಾಗ ತಂದೆ ಮಗ ಜವಾಬ್ದಾರಿಗಳಿಗೆ ಅದರ ಕಾರಕತ್ವಗಳನ್ನು ಸೂಚಿಸ್ತಾರೆ. ಹಾಗೆ ಶುಕ್ರ ಸೌಂದರ್ಯ ಮತ್ತೆ ಮನೆ ವಾಹನ ಇವುಗಳಿಗೆ ಒಂದು ಕಾರಕತ್ವ ಆಗಿರ್ತಾರೆ.
ಬುಧ ನಿರಂತರ ಸುಖ ಮತ್ತೆ ವೃತ್ತಿಗೆ ಕಾರಕತ್ವರಾಗಿರ್ತಾರೆ. ಹಾಗೆ ರಾಹು ಅಂದ್ರೆ ಅವರು ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಕಾರಕತ್ವವಾಗಿರ್ತಾರೆ. ಕೇತು ಸಂಯಮ ಮತ್ತೆ ಒಳ್ಳೆ ವಿಚಾರಗಳನ್ನ ಸೂಚಿಸ್ತಾನೆ. ಮತ್ತೆ ಚಂದ್ರ ಪ್ರೀತಿ ವಾತ್ಸಲ್ಯ, ಹಾಗೆ ಶನಿ ಅಂತ ತಗೊಂಡಾಗ ತನ್ನ ಪರಿಸರ ಹಾಗೂ ಉದ್ಯೋಗ ಜಾತಿ ಆ ಇವುಗಳನ್ನ ಸೂಚಿಸ್ತವೆ. ಅಂದ್ರೆ ಈ ಒಂದು 9 ಗ್ರಹಗಳು ತನ್ನದೇ ಆದ ಕಾರಕತ್ವಗಳನ್ನು ಹೊಂದಿದೆ. ಈ ಕಾರಕತ್ವಗಳಿಗೆ ಅನುಗುಣವಾಗಿ ಈ ಒಂದು ಗ್ರಹಗಳು ಯಾವ ಒಂದು ರಾಶಿಯಲ್ಲಿ ಇರ್ತಾರೆ ಅದನ್ನ ನೋಡ್ಕೊಬೇಕಾಗುತ್ತೆ. ಅಂದ್ರೆ ಈ ಒಂದು ಗುರು ಗ್ರಹ ದ್ವಿಸ್ವಭಾವ ರಾಶಿಯಲ್ಲಿದ್ದಾಗ, ಈಗ ನಾನು ಹೇಳ್ದಾಗೆ ಹಣ ಮತ್ತೆ ಗೌರವಕ್ಕೆ ಗುರು ಕಾರಕತ್ವರಾಗಿರ್ತಾರೆ ಅಂದಾಗ, ಈ ದ್ವಿಸ್ವಭಾವದಲ್ಲಿ ಒಬ್ಬ ಜಾತಕಸ್ಥರಿಗೆ ಗುರುಗ್ರಹರು ಸ್ಥಿತವಾಗಿದ್ದಾಗ ಅವರ ಹಣ ಮತ್ತೆ ಗೌರವ ಅವರ ಎಫರ್ಟ್ ಇದ್ರೆ ಸಿಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಅದೇ ಈ ಗುರುಗ್ರಹ ರಾಶಿಯಲ್ಲಿದ್ದಾಗ ಅವ್ರಿಗೇನು ಅವರು ಸಂಪಾದನೆ ಮಾಡಿರ್ತಕ್ಕಂತ ಹಣ ಗೌರವ ಇರುತ್ತೆ, ಆ ಒಂದು ಹಣ ಮತ್ತೆ ಗೌರವ ಎರಡೂನು ಅವ್ರ ಹತ್ರ ಸದಾ ಇರೋದಿಲ್ಲ, ಅದು ಬದ್ಲಾಗ್ತಾ ಇರುತ್ತೆ. ಮತ್ತೆ ಈ ಒಂದು ಗುರು ಕಾರಕತ್ವದ ಹಣ ಮತ್ತೆ ಗೌರವ ಅಂತ ನಾವು ಏನ್ ಹೇಳ್ದೆ, ಅದು ಸ್ಥಿರ ರಾಶಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಹಣ ಗೌರವ ಅದು ಸ್ಥಿರವಾಗಿ ಇರುತ್ತದೆ. ಒಬ್ಬ ಮನುಷ್ಯ ಹುಟ್ಟಿದಾಗ ಅದು ಒಂದು ಪ್ರಕೃತಿ ಅವನಿಗೆ ಕೊಟ್ಟಂತಹ ಕೊಡುಗೆ. ಯಾವುದೇ ಒಂದು ಕಾರಕತ್ವಗಳು ಸಹ ಹುಟ್ಟಿನಿಂದಲೇ ತಗೊಂಡ್ ಬಂದಿರ್ತಾನೆ. ಏನೇ ಆಗ್ಲಿ ಅವನು ಸ್ಥಿರವಾಗಿ ಅವನು ಜೀವನದಲ್ಲಿರುತ್ತಾ ಅಥವಾ ಅದು ಅಸ್ಥಿರನ ಅಥವಾ ತನ್ನ ಎಫರ್ಟ್ ಇಂದ ಪಡ್ಕೊಳ್ಬೇಕಾ ಅನ್ನೋದು ಹುಟ್ಟಿನ ಒಂದು ಜಾತಕಸ್ಥ ಹುಟ್ಟಿದಾಗೇನೆ ಅವನು ತಗೊಂಡ್ ಬಂದಿರ್ತಾನೆ. ಅವನ್ನ ಗುರ್ತಿಸ್ಕೊಂಡು ಅದಕ್ ತಕ್ಕನಂಗೆ ತಾನು ಬದಲಾಗಬೇಕಾಗುತ್ತೆ. ಆಗ ಮಾತ್ರ ಒಬ್ಬ ವ್ಯಕ್ತಿ ಸುಖವಾಗಿರ್ಬೋದು ಅಥವಾ ಸಮಸ್ಯೆ ರಹಿತವಾಗಿರ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಕುಜ ಗ್ರಹ ಹೋರಾಟಕ್ಕೆ ಕಾರಕ ಅಂತ ನಾನು ಆಗ್ಲೇ ಹೇಳ್ದೆ. ಈ ಕುಜ ಗ್ರಹ ಏನಾದ್ರೂ ದ್ವಿಸ್ವಭಾವ ರಾಶಿಯಲ್ಲಿದ್ದಾಗ ಅವರು ಸಮಯಕ್ಕೆ ತಕ್ಕಂಗೆ ಅವರ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ ಅವರು ಹೋರಾಡ್ಬೇಕಾಗುತ್ತೆ. ಅವರ ಒಂದು ಯಾವ್ದೇ ಕೆಲ್ಸಕ್ಕಾಗ್ಲಿ ಹೋರಾಡ್ಬೇಕಾಗುತ್ತೆ. ಸಂಬಂಧಗಳು ಅಂತ ತಗೊಂಡಾಗ ನಾದ್ನಿ ಅಥವಾ ತಮ್ಮ ಈ ತರ ಅವ್ರ ಜೊತೆನೂ ಸಹ ಅವ್ರಿಗೆ ಬೇಕಾದಾಗ ಅವ್ರ ಜೊತೆ ಸಂಬಂಧ ಬೇಕು ಅಂದ್ರೂ ಅದಕ್ಕೂ ಹೋರಾಟ ನಡೆಸಿನೇ ಅವರು ಆ ಒಂದು ಸಂಬಂಧಗಳು ಉಳಿಸ್ಕೊಬೇಕು, ಅಥವಾ ಏನಾದ್ರೂ ಅವ್ರು ಪಡ್ಕೊಳ್ಬೇಕು ಅಂದ್ರೆ ಹೋರಾಟ ಮಾಡಿನೇ ಅವ್ರು ಪಡ್ಕೊಳ್ಬೇಕಾಗುತ್ತೆ. ಒಂದ್ ವೇಳೆ ರಾಶಿಯಲ್ಲಿದ್ದಾಗ ಅವ್ರಿಗೆ ಆ ಒಂದು ಏನು ಅವರು ನಾದ್ನಿ ತಮ್ಮ ಅವ್ರ ಒಂದು ಸಂಬಂಧ ಅಥವಾ ಅವ್ರಿಗೆ ಏನಾದ್ರು ಪಡ್ಕೊಬೇಕು ಅಂತ ಹೊರಟಾಗ ಅವ್ರ ಹೋರಾಟ ಚರವಾಗಿರುತ್ತದೆ. ಅದೇ ಸ್ಥಿರ ರಾಶಿಯಲ್ಲಿ ಕುಜ ಏನಾದ್ರು ಸ್ಥಿತರಾಗಿದ್ದಾಗ ಅವ್ರು ಸದಾ ಅವ್ರು ಹೋರಾಡ್ಲೇಬೇಕಾಗುತ್ತೆ. ಅವರು ನಿರಂತರ ಅವರ ಜೀವನದುದ್ದಕ್ಕೂ ಏನೇ ಪಡ್ಕೊಳ್ಬೇಕಾದ್ರೂ ಹೋರಾಟ ಮಾಡಿನೇ ಪಡ್ಕೊಳ್ಬೇಕು. ಮತ್ತೆ ಅವರು ಒಬ್ಬ ಕುಜ ಆದ್ರೆ ಒಬ್ಬ ಹೆಣ್ಣಿಗೆ ಗಂಡನ ಜೊತೆ ಅಥವಾ ತಮ್ಮ ಅಥವಾ ನಾದ್ನಿ ಇವ್ರ ಜೊತೆ ಅವರು ಏನಾದ್ರೂ ಸಂಬಂಧ ಚೆನ್ನಾಗಿ ಇಟ್ಕೊಬೇಕು ಅಂದ್ರೆ ಅವರು ಹೋರಾಟ ಮಾಡಿ ಅವ್ರ ಜೊತೆ ಚೆನ್ನಾಗಿರ್ಬೇಕಂದ್ರೆ ಇರ್ಬೇಕಾಗುತ್ತೆ. ಮತ್ತೆ ಸೂರ್ಯ ಗ್ರಹರು ಜವಾಬ್ದಾರಿಗೆ ಕಾರಣ ಅಂತ ನಾ ಹೇಳ್ದೆ. ಮತ್ತೆ ತಂದೆ ಅಥವಾ ಮಗರ ಸಂಬಂಧ ಪ್ರೀತಿ ವಿಶ್ವಾಸಕ್ಕೂ ಸಹ ಈ ಸೂರ್ಯ ಗ್ರಹರು ಕಾರಕತ್ವರಾಗಿರ್ತಾರೆ. ಈಗ ಸೂರ್ಯ ಗ್ರಹರು ಜವಾಬ್ದಾರಿಗೆ ಕಾರಣ ಆದ್ರೆ ಈ ಸೂರ್ಯ ಗ್ರಹ ಏನಾದ್ರು ದ್ವಿಸ್ವಭಾವ ರಾಶಿಯಲ್ಲಿದ್ದಾಗ ಅವ್ರಿಗೆ ಜವಾಬ್ದಾರಿ ಅನ್ನೋದು ಅಥವಾ ತಂದೆ ಮಗನ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಅವ್ರಿಗೆ ಬೇಕಾದಾಗ ಪಡ್ಕೊಳ್ಬೋದು, ಅದು ಅವ್ರ ಕೈಯಲ್ಲಿರುತ್ತೆ, ಇಲ್ಲ ಅಂದ್ರೆ ಬಿಡ್ಬೋದು, ಆ ತರ ಇರುತ್ತೆ. ಅದೇ ಚರರಾಶಿಯಲ್ಲಿದ್ದಾಗ ಈ ಒಂದು ಜವಾಬ್ದಾರಿ ಅನ್ನೋದು ಅವ್ರಿಗೆ ಚರವಾಗಿರುತ್ತೆ. ಅಂದ್ರೆ ಅವರು ಮಾಡ್ಲೇಬೇಕು, ಜವಾಬ್ದಾರಿ ತಗೊಂಡ್ಲೇಬೇಕು ಅನ್ನೋದೇನಿರೋದಿಲ್ಲ. ಒಂದು ವಯಸ್ಸಿನಲ್ಲಿ ಅವ್ರಿಗೆ ಜವಾಬ್ದಾರಿ ಇದ್ರೆ ಇನ್ನೊಂದು ವಯಸ್ಸಿನಲ್ಲಿ ಅವ್ರಿಗೆ ಜವಾಬ್ದಾರಿ ಇರಲ್ಲ. ಒಂದ್ ವೇಳೆ ಸೂರ್ಯ ಏನಾದ್ರು ಸ್ಥಿರ ರಾಶಿಯಲ್ಲಿದ್ದಾಗ ಅವರು ನಿರಂತರವಾಗಿ ಅವ್ರಿಗೆ ಜವಾಬ್ದಾರಿಗಳು ತುಂಬಾ ಇರುತ್ತೆ. ಅಂದ್ರೆ ಒಂದು ಹೆಣ್ಣಿಗೆ ತಗೊಂಡಾಗ ಒಂದು ಮದ್ವೆಗ್ ಮೊದ್ಲು ತಾಯಿ ಮನೆಯಲ್ಲೂ ಜವಾಬ್ದಾರಿ ಹೊತ್ಕೊಂಡ್ರೆ ನಂತರ ಗಂಡನ ಮನೆಯಲ್ಲಿ ಅವ್ರಿಗೆ ಏನು ಎರಡನೇ ಜೀವನ ಪ್ರಾರಂಭ ಆಗುತ್ತೆ ಅಲ್ಲೂ ಸಹ ಅವ್ರು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಅದೇ ಆ ತರ ಈ ಸೂರ್ಯ ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ನಿರಂತರವಾದ ಜವಾಬ್ದಾರಿಗಳು ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಶುಕ್ರ ಗ್ರಹ ಅಂತ ನಾನು ತಗೊಂಡಾಗ ಶುಕ್ರ ಗ್ರಹರ ಕಾರಕತ್ವ ಏನಂದ್ರೆ ಸೌಂದರ್ಯ ಮತ್ತೆ ಮನೆ ಮತ್ತೆ ವಾಹನ, ಇದಕ್ಕೆ ಸೂಚನೆ ಮಾಡ್ತಾರೆ. ಈ ಶುಕ್ರ ಗ್ರಹರು ಏನಾದ್ರು ಸ್ಥಿರ ರಾಶಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿಯ ಸೌಂದರ್ಯ ಆಗಿರ್ಬೋದು, ಅವರು ಸಂಪಾದನೆ ಮಾಡಿರ್ತಕ್ಕಂತ ವಾಹನ ಮನೆ ಏನೇ ಆಗಿರ್ಬೋದು ಅದು ಒಂದೇ ರೀತಿ ಇರುತ್ತೆ, ಸ್ಥಿರವಾಗೇ ಇರುತ್ತೆ. ಒಂದ್ ವೇಳೆ ಅಸ್ಥಿರ ರಾಶಿಯಲ್ಲಿದ್ದಾಗ ಚರ ರಾಶಿಯಲ್ಲಿದ್ದಾಗ
ಅದು ಒಂದೇ ತರ ಇರೋದಿಲ್ಲ. ಅದು ಒಂದ್ ಸೌಂದರ್ಯ ಅಂತ ತಗೊಂಡಾಗ ಒಂದ್ ಸತಿ ಚೆನ್ನಾಗ್ ಕಾಣ್ತಾರೆ, ಮತ್ತೊಮ್ಮೆ ಅವರು ಚೆನ್ನಾಗ್ ಕಾಣೋದಿಲ್ಲ. ಅದೇ ಸ್ವಭಾವ ರಾಶಿಯಲ್ಲಿದ್ರೆ ಅವ್ರು ಬೇಕಾದಾಗ ಚೆನ್ನಾಗಿರ್ತಾರೆ, ಅಥವಾ ಬೇಡದೇ ಇರೋವಾಗ ಹೇಗಂದ್ರೆ ಹಾಗಿರ್ತಾರೆ, ಆ ತರ ಹೇಳ್ಬೋದು. ಮತ್ತೆ ಮನೆ ವಾಹನನೂ ಅಷ್ಟೇ, ಅವರು ಬೇಕಾದಾಗ ಅವರು ಚೆನ್ನಾಗ್ ಕಾಣುತ್ತೆ, ಈ ಬೇಡದೇ ಇರೋವಾಗ ಚೆನ್ನಾಗ್ ಕಾಣಲ್ಲ, ಆ ತರ ಸ್ವಭಾವ ರಾಶಿಯಲ್ಲಿದ್ದಾಗ. ಸ್ಥಿರ ರಾಶಿಯಲ್ಲಿ ಮನೆ ಮತ್ತೆ ವಾಹನ ಏನಾದ್ರೂ ಆ ಆ, ತಗೊಂಡಾಗ, ಶುಕ್ರ ಏನಾದ್ರು ಸ್ಥಿರ ರಾಶಿಯಲ್ಲಿದ್ರೆ ಮನೆ ವಾಹನ ಎಲ್ಲ ಅವ್ರಿಗೆ ಒಂದೇ ತರನೇ ಕಾಣ್ತಾ ಇರುತ್ತೆ ಯಾವಾಗ್ಲೂ ಅಂತ ಹೇಳ್ಬೋದು. ಮತ್ತೆ ಬುಧ ಗ್ರಹರು ನಿರಂತರ ಸುಖ ಮತ್ತೆ ಆ ವೃತ್ತಿ ಇದಕ್ಕೆ ಕಾರಕತ್ವರಾಗಿರ್ತಾರೆ. ಬುಧ ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ಸುಖ ಅವ್ರಿಗೆ ನಿರಂತರವಾಗಿ ಸುಖನೇ ಇರುತ್ತೆ. ಮತ್ತೆ ಅವ್ರು ಏನು ಪಡ್ಕೊಂಡಿರ್ತಾರೋ ವೃತ್ತಿ ಅದು ಸಹ ಅದು ಸ್ಥಿರವಾಗೇ ಇರುತ್ತೆ. ಒಂದ್ ವೇಳೆ ಚರ ರಾಶಿಯಲ್ಲಿದ್ದಾಗ ಅವು ಒಬ್ಬ ವ್ಯಕ್ತಿ ಆ ಪಡ್ತಕ್ಕಂತ ಒಂದು ಏನು ಸುಖ ಅವ್ರಿಗೆ ನಿರಂತರವಾಗಿರೋದಿಲ್ಲ. ಒಮ್ಮೆ ಸುಖ ಇರುತ್ತೆ ಅವ್ರ ಜೀವನದಲ್ಲಿ, ಮತ್ತೊಮ್ಮೆ ಸುಖ ಇರೋದಿಲ್ಲ. ಮತ್ತೆ ವೃತ್ತಿನೂ ಅಷ್ಟೇ, ಒಂದ್ಸತಿ ವೃತ್ತಿ ಮಾಡ್ತಾ ಇರ್ತಾರೆ, ಆ ವೃತ್ತಿ ಅವ್ರಿಗೆ ಸ್ಥಿರವಾಗಿ ಲೈಫ್ ಲಾಂಗ್ ಇರುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಅದೇ ಏನಾದ್ರೂ ಬುಧ ಸ್ವಭಾವ ಇದ್ದಾಗ ಅವ್ರಿಗೆ ಇಷ್ಟ ಬಂದ್ರೆ ಆ ಒಂದು ವೃತ್ತಿ ಮಾಡ್ಬೋದು, ಅಥವಾ ಸುಖ ಪಡ್ಕೊಬೋದು, ಇಲ್ಲ ಅಂತಂದ್ರೆ ಇಲ್ಲ, ಆ ತರ ಇರುತ್ತೆ. ಮತ್ತೆ ಈ ರಾಹು ಗ್ರಹಕ್ಕೆ ಕಾರಕತ್ವ ಅಂತಂದ್ರೆ ಅದು ಕೆಟ್ಟ ಕೆಲಸ ಸೂಚಿಸ್ತಾನೆ. ಒಬ್ಬ ಜಾತಕಸ್ಥ ಅವನು ಏನ್ ಕೆಟ್ಟ ಕೆಲಸ ಮಾಡ್ತಾನೆ ಅನ್ನೋದನ್ನ ರಾಹು ಗ್ರಹ ಸೂಚಿಸ್ತಾರೆ. ರಾಹು ಗ್ರಹರು ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ಅವರು ಜೀವನ ಪೂರ್ತಿ ಅವರು ಆ ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾರೆ, ಅವರು ಚೇಂಜ್ ಆಗೋದೇ ಇಲ್ಲ. ಈಗ ಒಬ್ಬ ಕಳ್ಳ ಅಂತಂದ್ರೆ ಅವನು ಚಿಕ್ಕ ವಯಸ್ಸಿಂದ ಅವನು ಲೈಫ್ ಲಾಂಗ್ ಅವ್ನು ಇರೋವರೆಗೂ ಕಳ್ತನ ಮಾಡ್ತಾನೆ ಇರ್ತಾನೆ, ಯಾವ ಬದಲಾವಣೆನೂ ಆಗಲ್ಲ. ಒಬ್ಬ ಜಾತಕಸ್ಥರಿಗೆ ಏನ್ ಕೆಟ್ಟ ಕೆಲಸ ಅವರು ಮಾಡ್ತಾ ಇರ್ತಾರೆ ಅದು ನಿರಂತರವಾಗಿ ಅವ್ರ ಲೈಫ್ ಅಲ್ಲಿ ಇರುತ್ತೆ. ಅದೇ ರಾಹು ಗ್ರಹ ಏನಾದ್ರೂ ಆ ಚರ ರಾಶಿಯಲ್ಲಿದ್ರೆ ಅಂದ್ರೆ ಅವರು ಒಂದ್ ಸ್ವಲ್ಪ ದಿನ ಮಾಡ್ತಾರೆ, ಆಮೇಲೆ ಬುದ್ಧಿ ಬಂದು ಬಿಟ್ಬಿಡ್ತಾರೆ. ಅವ್ರು ಮಾಡ್ತಕ್ಕಂತ ಕೆಟ್ಟ ಕೆಲಸ ಅವ್ರ ಲೈಫ್ ಲಾಂಗ್ ಮಾಡ್ತಾರೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಆ ತರ ಬದಲಾವಣೆ ಮಾಡ್ಕೊಳ್ತಾರೆ. ಮತ್ತೆ ಅದೇ ರಾಹು ಏನಾದ್ರೂ ಸ್ವಭಾವದಲ್ಲಿದ್ದಾಗ ಸಮಯ ಬಂದಾಗ ಅವರು ಕೆಟ್ಟ ಕೆಲಸ ಮಾಡ್ತಾರೆ, ಇಲ್ಲ ಅಂತಂದಿಲ್ಲ, ಬಿಡ್ಬೇಕು ಇದ್ ಮಾಡ್ಬಾರ್ದು ಅನ್ನೋದಾದ್ರೆ ಅವರು ಬಿಡ್ತಾರೆ, ಆ ತರ ಸೂಚಿಸುತ್ತೆ. ಮತ್ತೆ ಕೇತು ಗ್ರಹ ಆಗ್ಲೇ ಹೇಳ್ದಕ್ಕೆ ಸಂಯಮ ಮತ್ತೆ ಒಳ್ಳೆ ವಿಚಾರ ಮತ್ತೆ ಒಳ್ಳೆ ನಡತೆಗಳನ್ನ ಸೂಚಿಸುತ್ತೆ. ಯಾರೇ ಆಗ್ಲಿ ಒಬ್ಬ ಜಾತಕಸ್ತ್ರ ಜಾತಕಸ್ಥರ ಒಂದು ಜಾತಕದಲ್ಲಿ ಕೇತುಗ್ರಹರನ್ನು ನಾವು ನೋಡಿದಾಗ ಅವರು ಒಬ್ಬ ಸಂಯಮ, ಒಳ್ಳೆಯ ವ್ಯಕ್ತಿ, ಒಳ್ಳೆ ನಡತೆ ಅಂತ ನಾವು ಗುರ್ತಿಸ್ಬೇಕು ಅಂತಂದ್ರೆ, ಈ ಕೇತುಗ್ರಹ ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ಅವರು ಜೀವನ ಪೂರ್ತಿ ಅವರು ಒಳ್ಳೆ ವಿಚಾರಗಳನ್ನು ಮಾತಾಡ್ತಾ, ಒಳ್ಳೆ ನಡತೆ ನಡ್ಕೊಂಡು, ಸಂಯಮ ಮಾಡ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಅವರು ಬದುಕ್ತಾರೆ. ಅದೇ ಕೇತು ಏನಾದ್ರೂ ಚರ ರಾಶಿಯಲ್ಲಿದ್ದಾಗ ಅದು ಹೇಳಕ್ ಬರಲ್ಲ. ಇವತ್ತು ಒಳ್ಳೆ ವಿಚಾರ ಮಾತಾಡ್ತಾರೆ, ನಾಳೆ ಕೆಟ್ಟ ವಿಚಾರ ಮಾತಾಡ್ಬೋದು, ಅಥವಾ ಒಳ್ಳೆ ನಡತೆ ಇರೋರು ಅದನ್ನ ಚೇಂಜ್ ಆಗ್ತಾ ಇರ್ತಾರೆ, ಅವರು ಹೀಗೆ ಇರ್ತಾರೆ ಅಂತ ನಾವು ಹೇಳಲಿಕ್ ಬರೋದಿಲ್ಲ. ಅದೇನಾದ್ರೂ ಕೇತು ಗ್ರಹ ಸ್ವಭಾವ ಇದ್ದಾಗ ಸಮಯಕ್ಕೆ ತಕ್ಕ ಹಾಗೆ ಅವರ ಸಂಯಮ, ನಡತೆ ಮತ್ತೆ ಮಾತುಕತೆ ಚೇಂಜ್ ಆಗುತ್ತೆ. ಹಾಗೆ ನಾವು ಗುರ್ತಿಸ್ಬೋದು. ಮತ್ತೆ ಚಂದ್ರಗ್ರಹರು ಪ್ರೀತಿ, ವಾತ್ಸಲ್ಯ ಮತ್ತೆ ತಾಯಿ ಮಗಳ ಸಂಬಂಧ ಇದನ್ನ ಸೂಚಿಸುತ್ತಾರೆ. ಈ ಒಂದು ಚಂದ್ರಗ್ರಹರು ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಯಾರಿಂದ ಪ್ರೀತಿ ವಾತ್ಸಲ್ಯ ಅಥವಾ ಪಡ್ಕೋತಾರೆ ಅದು ಸ್ಥಿರವಾಗಿರುತ್ತೆ. ಅವ್ರಿಗೆ ಹುಟ್ಟಿದಾಗಿಂದ ಅವ್ರ ಲೈಫ್ ಲಾಂಗು ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಅವ್ರು ಪಡ್ಕೊಳ್ತಾನೆ ಇರ್ತಾರೆ. ಮತ್ತೆ ತಾಯಿ ಮತ್ತೆ ಮಗಳ ಜೊತೆ ಏನು ಒಂದು ಒಡನಾಟ ಪ್ರೀತಿ ಇರುತ್ತೆ ಅದು ಸಹ ನಿರಂತರವಾಗಿ ಹಾಗೆ ಇರುತ್ತೆ, ಚಂದ್ರ ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ. ಅದೇ ಚಂದ್ರ ಏನಾದ್ರೂ ಚರ ರಾಶಿಯಲ್ಲಿದ್ದಾಗ ಒಬ್ಬ ಜಾತಕಸ್ಥ ಏನು ಪ್ರೀತಿ ವಿಶ್ವಾಸ ಅನ್ನೋದು ಪಡ್ಕೋತಾನೆ ಅದು ಸ್ಥಿರವಾಗಿರೋದಿಲ್ಲ, ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾ ಇರಬಹುದು. ಏನಾದ್ರೂ ಸ್ವಭಾವ ಇದ್ದಾಗ ಅವನು ಬೇಕಂದ್ರೆ ಪ್ರೀತಿ ವಿಶ್ವಾಸ ಪಡ್ಕೋತಾನೆ, ಇಲ್ಲ ಅಂದ್ರೆ ಬಿಡ್ತಾನೆ. ಅದು ವ್ಯಕ್ತಿಯ ಜಾತಕಸ್ಥನ ಕೈಯಲ್ಲಿ ಇರುತ್ತೆ. ಅವನು ಒಂದು ಈ ಚಂದ್ರ ಏನಾದ್ರು ಸ್ವಭಾವ ರಾಶಿಯಲ್ಲಿದ್ದಾಗ ಅವನ್ಗೆ ಪ್ರೀತಿ ವಿಶ್ವಾಸ ಮತ್ತೆ ಸಂಬಂಧಗಳು ಬೇಕಾದ್ರೆ ಬಳಸ್ಕೊಳ್ಬಹುದು, ಇಲ್ಲ ಅಂದ್ರೆ ಬಿಡ್ಬೋದು, ಆ ತರ ಇರುತ್ತೆ. ಮತ್ತೆ ನಾವು ಕೊನೆಯದಾಗಿ ಶನಿಗ್ರಹರನ್ನು ನೋಡಿದಾಗ ಶನಿ ಉದ್ಯೋಗ ಮತ್ತೆ ಪರಿಸರ ಮತ್ತೆ ಜಾತಿ ಜನಗಳ ಸಮುದಾಯವನ್ನು ಸೂಚಿಸ್ತಾನೆ. ಈ ಶನಿಗ್ರಹ ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ಅವರು ಏನು ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರೆ ಅದು ಸ್ಥಿರವಾಗಿರುತ್ತೆ ಉದ್ಯೋಗ ಅವ್ರಿಗೆ.
ಮತ್ತೆ ಪರಿಸರನೂ ಅಷ್ಟೇ. ಅವ್ರು ಯಾವ ಪರಿಸರ ಅವ್ರಿಗೆ ಸೃಷ್ಟಿಸ್ಕೊಂಡಿರ್ತಾರೆ ಅಥವಾ ಅವ್ರ ಸುತ್ತು ಏನ್ ಪರಿಸರ ಅನ್ನೋದಿರುತ್ತೆ, ಆ ಪರಿಸರ ಅವ್ರಿಗೆ ಸದಾ ಹಾಗೆ ಇರುತ್ತೆ ಲೈಫ್ ಲಾಂಗು. ಮತ್ತೆ ಜಾತಿಯ ಜನಗಳು ಅಷ್ಟೇ. ಒಬ್ಬ ವ್ಯಕ್ತಿಯ ಜಾತಿ ಏನೇ ಆಗಿರ್ಬೋದು, ಆ ಜಾತಿ ಜನಗಳ ಅವ್ರಿಗೆ ಒಂದೇ ರೀತಿ ರೆಸ್ಪೆಕ್ಟ್ ಅಥವಾ ಒಂದೇ ರೀತಿಯೇ ಅವರು ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಮತ್ತೆ ಸಮುದಾಯದವರು ಸಹ ಅವ್ರಿಗೆ ಆ ಒಂದೇ ತರನೇ ಇರ್ತಾರೆ. ಅಂದ್ರೆ ಈ ಶನಿ ಗ್ರಹ ಏನಾದ್ರೂ ಸ್ಥಿರ ರಾಶಿಯಲ್ಲಿದ್ದಾಗ ಈ ಉದ್ಯೋಗ ಅಥವಾ ಪರಿಸರ, ಜಾತಿ, ಜನಗಳು ಎಲ್ಲ ಅವ್ರಿಗೆ ಸ್ಥಿರವಾಗೇ ಇರ್ತಾರೆ. ಒಂದ್ ವೇಳೆ ಅಸ್ಥಿರವಾದಾಗ ಆ ಒಬ್ಬ ವ್ಯಕ್ತಿಯ ಆ ಜಾತಕದಲ್ಲಿ ಶನಿ ಏನಾದ್ರೂ ಚರರಾಶಿಯಲ್ಲಿದ್ರೆ ಅವರ ಉದ್ಯೋಗ ಸಹ ಅವ್ರಿಗೆ ನಿರಂತರವಾಗಿ ಅದೇ ಉದ್ಯೋಗ ಇರುತ್ತೆ ಅಂತಾನು ಹೇಳಲಿಕ್ ಬರಲ್ಲ. ಮತ್ತೆ ಪರಿಸರನೂ ಅವ್ರಿಗೆ ಒಂದೇ ರೀತಿ ಇರೋದಿಲ್ಲ. ಮತ್ತೆ ಜಾತಿ ಜನಗಳು ಸಹ ಅವ್ರ ಜೊತೆ ಒಂದೇ ರೀತಿ ಸ್ಪಂದಿಸೋದಿಲ್ಲ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಚೆನ್ನಾಗಿರೋದಿಲ್ಲ. ಸಮುದಾಯದವರಾಗ್ಬೋದು ಅಥವಾ ಜಾತಿ ಜನಗಳಾಗ್ಬೋದು. ಒಂದ್ ವೇಳೆ ದ್ವಿಸ್ವಭಾವ ರಾಶಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರುತ್ತದೆ. ಅವನು ಉದ್ಯೋಗ ಬೇಕಂದ್ರೆ ಮಾಡಬಹುದು, ಬೇಡ ಅಂದ್ರೆ ಬಿಡಬಹುದು. ಹಾಗೆ ಪರಿಸರನೂ ಅಷ್ಟೇ. ಅವ್ನು ಯಾವ ರೀತಿ ಆದ್ರೂ ಸೃಷ್ಟಿಸ್ಕೊಬಹುದು. ಜಾತಿ ಜನಗಳು ಮತ್ತೆ ಸಮುದಾಯ ಏನೇ ಆಗ್ಲಿ ಅವ್ನು ಯಾವ ರೀತಿ ಬೇಕಂದ್ರೂ ಬಳಸ್ಕೊಳ್ಬಹುದು. ಈ ತರ ನಾವು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಈ ಗ್ರಹಗಳು ಯಾವ ಒಂದು ರಾಶಿಯಲ್ಲಿದೆ ಅಂತ ನೋಡ್ಕೊಂಡು ಚರ ರಾಶಿಯಲ್ಲಿ ಸ್ಥಿರ ಮತ್ತೆ ದ್ವಿಸ್ವಭಾವ ಯಾವ ರಾಶಿಯಲ್ಲಿ ಇರ್ತಾರೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಅವರು ಒಂದು ಗುಣನಡತೆಗಳು ಇರುತ್ತದೆ. ಇದನ್ನ ನಾವು ಗುರ್ತಿಸ್ಬೋದು. ಈಗ ನಾವು ಜಾತಕದಲ್ಲಿ ನೋಡೋದಾದ್ರೆ ಮುಂದೆ ನಾವು ಜಾತಕದಲ್ಲಿ ಈ ಒಂದು ಕಾರಕತ್ವಗಳನ್ನು ಗುರುತಿಸೋಣ. ಮೊದಲನೇದಾಗಿ ಇದು ಒಬ್ಬ ಸ್ತ್ರೀ ಜಾತಕ. ನಾವು ಇಲ್ಲಿ ಆ ಮೊದಲನೇದಾಗಿ ತಗೊಂಡ್ರೆ ಚರ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳಿದೆ ಅಂತ ನಾವು ನೋಡೋದಾದ್ರೆ ಕುಜ ಮತ್ತೆ ಚಂದ್ರ ಮತ್ತೆ ಗುರುಗ್ರಹರು ಚರ ರಾಶಿಯಲ್ಲಿದ್ದಾರೆ ಅಂತಂದ್ರೆ ಈಗ ಕುಜ ಗ್ರಹರು ಅಂದ್ರೆ ಇವರು ಚರ ರಾಶಿಯಲ್ಲಿದ್ದಾರೆ ಅಂದ್ರೆ ಇವ್ರಿಗೆ ಏನಾದ್ರೂ ಪಡ್ಕೊಳ್ಬೇಕಂದ್ರೆ ಹೋರಾಟ ನಡೆಸ್ಬೋದು ಅಥವಾ ಹೋರಾಡದೆ ಇರಬಹುದು ಇವ್ರ ಕೈಯಲ್ಲಿ. ಪ್ರತಿ ಚರ ಅಂತಂದ್ರೆ ಯಾವಾಗ್ಲೂ ಇವರು ಹೋರಾಟನೇ ಇರ್ಬೇಕಾಗುತ್ತೆ ಏನೇ ಪಡ್ಕೊಳ್ಬೇಕಂತಂದ್ರು ಚರ ರಾಶಿಯಲ್ಲಿರೋದ್ರಿಂದ. ಮತ್ತೆ ಇವರು ಸಂಬಂಧಗಳ ಜೊತೆನೂ ಅಷ್ಟೇ ಅವ್ರು ಒಂದೇ ತರ ಇರೋದಿಲ್ಲ. ಒಂದ್ ಚರ ರಾಶಿಯಲ್ಲಿ ಇರ್ತಕ್ಕಂಥ ಸಂಬಂಧಗಳು ಉಳಿಸ್ಕೊಬೇಕು ಅಂದ್ರೂ ಸಹ ಇವರು ಹೋರಾಟ ಮಾಡ್ಲೇಬೇಕಾಗುತ್ತದೆ. ಮತ್ತೆ ಇಲ್ಲಿ ನಂತರ ಚಂದ್ರ. ಈ ಚಂದ್ರ ಪ್ರೀತಿ ವಾತ್ಸಲ್ಯ ಮತ್ತೆ ಮಗಳು ಮತ್ತೆ ತಾಯಿ ಸಂಬಂಧ ಸೂಚಿಸೋದ್ರಿಂದ ಈ ಜಾತಕಸ್ಥರಿಗೆ ಪ್ರೀತಿ ವಾತ್ಸಲ್ಯ ಅನ್ನೋದು ಒಂದೇ ರೀತಿ ಇರೋದಿಲ್ಲ. ಇವ್ರಿಗೆ ವಯಸ್ಸಿಗೆ ತಕ್ಕಂಗೆ ಇವ್ರು ಪಡ್ಕೊಳ್ತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯ ಸದಾ ಒಂದು ಅಸ್ಥಿರವಾಗಿ ಇರುತ್ತೆ ಅಂದ್ರೆ ಚರವಾಗಿರುತ್ತದೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಮಗಳನ್ನ ಸೂಚಿಸುತ್ತೆ. ಇವರು ಒಬ್ಬ ಹಿರಿಯರಾಗಿರೋದ್ರಿಂದ ಇವಳ ಮಗಳ ಜೊತೆ ಇರ್ತಕ್ಕಂಥ ಸಂಬಂಧ ಸಹ ಒಂದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಸಹ ಅಸ್ಥಿರ ಅಥವಾ ಚರ ಅಂದ್ರೆ ಒಂದ್ಸತಿ ಇದೋ ತರ ಇನ್ನೊಂದ್ಸತಿ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಗುರುಗ್ರಹರು ಹಣ ಮತ್ತೆ ಗೌರವಕ್ಕೆ ಕಾರಕರಾಗಿರ್ತಾರೆ. ಇವರಲ್ಲಿ ಇರ್ತಕ್ಕಂಥ ಹಣ ಮತ್ತೆ ಗೌರವ ಸಹ ಸದಾ ಒಂದೇ ರೀತಿ ಇರೋದಿಲ್ಲ. ಅದು ಸಹ ಬರುತ್ತೆ ಹೋಗುತ್ತೆ ಅಂದ್ರೆ ಚರವಾಗಿರುತ್ತೆ, ಸ್ಥಿರವಾಗಿರೋದಿಲ್ಲ ಇವ್ರಿಗೆ. ಹಣ ಮತ್ತೆ ಗೌರವ ಸ್ಥಿರವಾಗಿರೋದಿಲ್ಲ ಇವ್ರಿಗೆ ಅಂತ ಹೇಳ್ಬೋದು. ನಂತರ ಸ್ಥಿರ ರಾಶಿಯಲ್ಲಿ ಇರ್ತಕ್ಕಂಥ ಒಂದು ನಾವು ಗ್ರಹಗಳನ್ನು ನೋಡಿದಾಗ ಸೂರ್ಯ ಗ್ರಹರು ಸ್ಥಿರ ರಾಶಿಯಲ್ಲಿದ್ದಾರೆ. ಅಂದ್ರೆ ಇವ್ರಿಗೆ ನಾನು ಆಗ್ಲೇ ಹೇಳೋ ತರ ಜವಾಬ್ದಾರಿಗೆ ಕಾರಕರಾಗಿದ್ದಾರೆ ಸೂರ್ಯ ಗ್ರಹರು. ಸೂರ್ಯ ಗ್ರಹರ ಕಾರಕತ್ವ ಜವಾಬ್ದಾರಿ ಅಂತ ನಾನು ಹಾಗೆ ತಿಳಿಸ್ದೆ. ಅಂದ್ರೆ ಈ ಜವಾಬ್ದಾರಿ ಅಂತ ತಗೊಂಡಾಗ ಇವರು ಮದ್ವೆಗ್ ಮೊದ್ಲು ಸಹ ತಂದೆ ಮನೆಯಲ್ಲಿ ಜವಾಬ್ದಾರಿ ತಗೊಂಡಿದ್ರು, ಜವಾಬ್ದಾರಿ ನಿಭಾಯಿಸ್ತಾ ಇದ್ರು. ಹಾಗೆ ಮದ್ವೆ ಆದ ನಂತರ ಸಹ ಇವರು ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಅಂದ್ರೆ ಈಗ ಇದು ನಾನು ನೋಡಿರೋಂತ ಜಾತಕಸ್ಥರು ಈಗ ಯಾವ ರೀತಿ ಸೂಚಿಸ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ಖಂಡಿತ ಇದು ಜವಾಬ್ದಾರಿಗೆ ಕಾರಕರಾದ ಸೂರ್ಯ ಸ್ಥಿರ ರಾಶಿಯಲ್ಲಿರೋದ್ರಿಂದ ಇವ್ರಿಗೆ ಜವಾಬ್ದಾರಿ ಅನ್ನೋದು ಸ್ಥಿರವಾಗೇ ಇದೆ ಇವ್ರಿಗೆ. ಮತ್ತೆ ಬುಧ ಒಂದು ಕಾರಕತ್ವ ನಿರಂತರ ಸುಖ ಮತ್ತೆ ವೃತ್ತಿ ಅಂತ ನಾ ಹೇಳ್ದೆ. ಬುಧ ಗ್ರಹರು ಸ್ಥಿರ ರಾಶಿಯಲ್ಲಿ ಇರೋದ್ರಿಂದ ಇವರು ಮೊದ್ಲಿಂದ ಸುಖವಾಗೇ ಇದ್ದಾರೆ. ಯಾವ್ದು ಲೈಫ್ ಕಷ್ಟ ಅಥವಾ ಏನೇ ಒಂದು ಸಮಸ್ಯೆ ಬಂದ್ರೆ ಕಷ್ಟ ಆ ತರ ಯಾವತ್ತು ಇವರು ಫೀಲ್ ಮಾಡ್ಕೊಳ್ಳೋದಿಲ್ಲ. ಯಾವಾಗ್ಲೂ ಸುಖವಾಗೇ ಇದ್ದಾರೆ. ಮೊದ್ಲಿಂದ ಇವರು ಸುಖವಾಗೇ ಇದ್ದಾರೆ. ಇವ್ರಿಗೆ ಯಾವತ್ತೂನು ಸುಖ ಅನ್ನೋದು ಅಸ್ಥಿರ ಅಂತ ಆಗ್ಲೇ ಇಲ್ಲ. ಸ್ಥಿರವಾದ ಸುಖವನ್ನು ಇವರು ಅನುಭವಿಸ್ತಾ ಇದ್ದಾರೆ.
ಮತ್ತೆ ಬುಧಕ್ಕೆ ಮತ್ತೊಂದು ಕಾರಕತ್ವ ವೃತ್ತಿ ಸೂಚಿಸ್ತಾರೆ. ವೃತ್ತಿ ಸಹ ಸ್ಥಿರವಾಗೇ ಇದೆ ಇವ್ರಿಗೆ ಮೊದ್ಲಿಂದ. ವೃತ್ತಿ ಸಹ ಇವ್ರಿಗೆ ಸ್ಥಿರವಾಗಿದೆ. ಮತ್ತೆ ದ್ವಿಸ್ವಭಾವ ಆ ಒಂದು ಆ ಗ್ರಹಗಳು ಯಾವ್ದು ಅಂತ ನೋಡಿದಾಗ ಇಲ್ಲಿ ಕೇತು, ಶನಿ, ರಾಹು ಮತ್ತೆ ಶುಕ್ರ, ಈ 4 ಗ್ರಹಗಳು ದ್ವಿಸ್ವಭಾವ ಆ ರಾಶಿಯಲ್ಲಿದೆ. ದ್ವಿಸ್ವಭಾವ ರಾಶಿ ಮೊದಲನೇದಾಗಿ ಕೇತು. ಕೇತು ಗ್ರಹ ದ್ವಿಸ್ವಭಾವ ಇರೋದ್ರಿಂದ ಸಂಯಮ ಮತ್ತೆ ಒಳ್ಳೆ ವಿಚಾರ, ಒಳ್ಳೆ ನಡತೆಗಳು ಅಂದ್ರೆ ಇವ್ರ ಕೈಯಲ್ಲಿರುತ್ತೆ. ಸಮಯಕ್ಕೆ ತಕ್ಕನಾಗೆ ಇವರು ಸಂಯಮವನ್ನು ಆ ಪಡ್ಕೊಳ್ಬಹುದು ಅಥವಾ ಬಿಡ್ಬೋದು. ಒಳ್ಳೆ ವಿಚಾರ, ಒಳ್ಳೆ ನಡತೆನೂ ಅಷ್ಟೇ ಆ ಸಮಯಕ್ಕೆ ತಕ್ಕನಂಗೆ ಬೇಕಂದ್ರೆ ಅವರು ಒಂದು ಒಳ್ಳೆ ನಡತೆ, ಒಳ್ಳೆ ವಿಚಾರ ಹೇಳ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಇದು ಇವ್ರ ಕೈಯಲ್ಲಿದೆ. ಮತ್ತೆ ಶನಿ ಸಹ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ ಇವರು ಉದ್ಯೋಗ ಮತ್ತೆ ಪರಿಸರ ಇವ್ರಿಗೆ ಬೇಕಾದ್ರೆ ಉದ್ಯೋಗ ಮಾಡ್ಬೋದು ಅಥವಾ ಬಿಡ್ಬೋದು. ಪರಿಸರನೂ ಅಷ್ಟೇ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ ಅವ್ರಿಗೆ ಬೇಕಾದಂಗೆ ಅವರು ಸೃಷ್ಟಿಸ್ಕೊಳ್ಬಹುದು ಪರಿಸರನ. ಮತ್ತೆ ಜಾತಿಯ ಜನಗಳು ಮತ್ತೆ ಸಮುದಾಯವನ್ನು ಸಹ ಇವ್ರ ಕೈಯಲ್ಲಿರುತ್ತೆ. ಇವರು ಯಾವ ರೀತಿ ಬಳಸ್ಕೊಂತಾರೋ ಆ ರೀತಿ ಆ ಇರುತ್ತೆ ಇದೆಲ್ಲಾನು. ಮತ್ತೆ ಇನ್ನೊಂದು ಜಾತಕ ನೋಡೋಣ. ಇದು ಒಂದು ಪುರುಷ ಜಾತಕ. ಈ ಜಾತಕದಲ್ಲಿ ನಾವು ಯಾವ ಗ್ರಹಗಳು ಸ್ಥಿರ ಮತ್ತೆ ಚರ, ದ್ವಿಸ್ವಭಾವ ಅಂತ ನಾವು ನೋಡೋಣ. ಬುಧ ಗ್ರಹರು ಬುಧ ಗ್ರಹರು ಚರರಾಶಿಯಲ್ಲಿದ್ದಾರೆ. ಅಂದ್ರೆ ಚರ ಇರೋದ್ರಿಂದ ಇವ್ರಿಗೆ ನಿರಂತರವಾಗಿ ಸುಖ ಇರೋದಿಲ್ಲ. ಅಂದ್ರೆ ಒಂದೊಂದು ಏಜ್ ಅಲ್ಲಿ ಇವ್ರು ಒಂದು ಪಡ್ಕೊಳ್ತಕ್ಕಂಥ ಸುಖ ಅವ್ರಿಗೆ ಅಸ್ಥಿರವಾಗಿರುತ್ತದೆ. ಅದು ಮತ್ತೆ ವೃತ್ತಿ ಸಹ ಅಷ್ಟೇ. ವೃತ್ತಿನೂ ಅವ್ರಿಗೆ ಅಸ್ಥಿರವಾಗಿರುತ್ತೆ. ಒಂದೇ ರೀತಿ ಅವರು ವೃತ್ತಿ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇರಬಾರ್ದು. ಅದು ಸಹ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಸ್ಥಿರ ರಾಶಿಯಲ್ಲಿ ಯಾವ್ದಿದೆ ಅಂತ ನಾವು ನೋಡಿದಾಗ ರಾಹು ಗ್ರಹರು. ರಾಹು ಗ್ರಹರನ್ನ ನಾನು ಆಗ್ಲೇ ಹೇಳ್ದಂಗೆ ಕೆಟ್ಟ ಕೆಲಸ ಸೂಚಿಸ್ತಾ ಇರ್ತಾರೆ. ಇವರು ಏನ್ ಚಿಕ್ಕ ವಯಸ್ಸಿನಲ್ಲಿ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೋ ಅದು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಅದು ಯಾವತ್ತೂ ಬದಲಾಗೋದಿಲ್ಲ. ಮತ್ತೆ ಸೂರ್ಯ ಗ್ರಹರು ಜವಾಬ್ದಾರಿಗೆ ಕಾರಕತ್ವರಾಗಿದ್ದಾರೆ. ಮತ್ತೆ ತಂದೆ ಮಗನ ಪ್ರೀತಿ ವಿಶ್ವಾಸಕ್ಕೆ ಕಾರಕತ್ವರಾಗಿರೋದ್ರಿಂದ ಇವರು ಸಹ ಜವಾಬ್ದಾರಿಯನ್ನ ವಿವಾಹಕ್ಕೆ ಪೂರ್ವಕವಾಗಿರ್ಬೋದು, ವಿವಾಹ ತದನಂತರ ಆಗ್ಬೋದು, ಜವಾಬ್ದಾರಿಯನ್ನು ಸದಾ ಇವರು ಹೊತ್ತಿರ್ತಾರೆ ಇವರು. ಮತ್ತೆ ತಂದೆ ಜೊತೆ ಅಥವಾ ಮಗನ ಜೊತೆ ಸಹ ಪ್ರೀತಿ ವಿಶ್ವಾಸ ಒಂದೇ ರೀತಿಯಾಗಿ ಇಟ್ಕೊಂಡಿರ್ತಾರೆ. ಮತ್ತೆ ಕೇತು ಗ್ರಹರು ಸಂಯಮ ಮತ್ತೆ ಒಳ್ಳೆ ವಿಚಾರ, ಒಳ್ಳೆ ನಡತೆಯನ್ನು ಸೂಚಿಸ್ತಾರೆ. ಈ ಜಾತಕಸ್ಥರು ಸದಾ ಒಂದು ಚಿಕ್ಕ ವಯಸ್ಸಿಂದ ಒಂದೇ ರೀತಿಯಾದಂತಹ ಒಂದು ಸಂಯಮ ಮತ್ತೆ ಒಂದೇ ರೀತಿಯಾದ ಒಳ್ಳೆ ನಡತೆ ಮತ್ತೆ ಒಳ್ಳೆ ವಿಚಾರಗಳು ಮಾತಾಡೋದು ಒಂದೇ ರೀತಿಯಲ್ಲೇ ಇದ್ದಾರೆ. ಇವರು ಯಾವ ರೀತಿನೂ ಇವರು ಚೇಂಜ್ ಆಗಿಲ್ಲ. ಯಾಕೆಂದ್ರೆ ಕೇತು ಸ್ಥಿರ ರಾಶಿಯಲ್ಲಿದ್ದಾರೆ. ಮತ್ತೆ ದ್ವಿಸ್ವಭಾವ ರಾಶಿಗಳನ್ನು ನೋಡೋದಾದ್ರೆ ಇಲ್ಲಿ ಕುಜ ಮತ್ತೆ ಶನಿ, ಶುಕ್ರ, ಗುರು, ಚಂದ್ರ, ಈ ಒಂದು 5 ಗ್ರಹಗಳು ದ್ವಿಸ್ವಭಾವ ರಾಶಿಯಲ್ಲಿದ್ದಾರೆ. ಈಗ ಕುಜ ಗ್ರಹರು ಹೋರಾಟಕ್ಕೆ ಕಾರಕ ಅಂತ ನಾನು ಆಗ್ಲೇ ಹೇಳಿದೆ. ಇವ್ರಿಗೆ ಇವ್ರ ಕೈಯಲ್ಲಿರುತ್ತೆ. ಈ ಗ್ರಹಗಳಿಗೆ ಕಾರಕತ್ವವಾದ ಯಾವುದೇ ಒಂದು ಅಂಶಗಳಾದ್ರೂ ಇವ್ರ ಕೈಯಲ್ಲಿರುತ್ತೆ. ಅಂದ್ರೆ ಯಾವ್ದು ಹೋರಾಟ ಬೇಕು ಅಂತಂದ್ರೆ ಇವ್ರಿಗೆ ಇಷ್ಟ ಇದ್ರೆ ಮಾಡ್ಬೋದು ಅಥವಾ ಬಿಡ್ಬೋದು, ಇವ್ರ ಕೈಯಲ್ಲೇ ಇರುತ್ತೆ. ಮತ್ತೆ ಶನಿ ಕಾರಕತ್ವ ನಾನು ಆಗ್ಲೇ ಹೇಳ್ದಂಗೆ ಉದ್ಯೋಗ ಮತ್ತೆ ಪರಿಸರ, ಜಾತಿ ಜನಗಳು ಮತ್ತೆ ಸಮುದಾಯ ಅಂತ ನಾನು ಆಗ್ಲೇ ಹೇಳ್ದಂಗೆ ಇವ್ರ ಕೈಯಲ್ಲಿರುತ್ತೆ. ಉದ್ಯೋಗ ಇವ್ರಿಗೆ ಬೇಕಾದ್ರೆ ಮಾಡ್ಕೊಳ್ಬಹುದು. ಪರಿಸರ ತಮ್ಗೆ ಹೇಗ್ ಬೇಕೋ ಹಾಗೆ ಸೃಷ್ಟಿಸ್ಕೊಳ್ಬಹುದು. ಮತ್ತೆ ಸಮುದಾಯದ ಜನಗಳನ್ನು ಯಾವ ರೀತಿ ಬೇಕಾದ್ರೂ ಇವರು ಸಂಬಂಧಗಳು ಅಥವಾ ಒಂದು ಒಡನಾಟ ಇವರು ಇಟ್ಕೊಳ್ಬಹುದು. ಇವ್ರ ಕೈಯಲ್ಲೇ ಇರುತ್ತೆ ಎಲ್ಲ. ಮತ್ತೆ ಶುಕ್ರ ಗ್ರಹರು ಸೌಂದರ್ಯ ಮತ್ತೆ ಮನೆ ವಾಹನಕ್ಕೆ ಕಾರಕತ್ವ ಅಂತ ನಾ ಹೇಳ್ದೆ. ಈ ಸೌಂದರ್ಯ ಅನ್ನೋದು ಇವ್ರ ಕೈಯಲ್ಲೇ ಇರುತ್ತೆ. ಇವರು ಎಫರ್ಟ್ ಹಾಕಿ ನಾನು ನೀಟಾಗಿರ್ಬೇಕು ಅಂತಂದ್ರೆ ಸುಂದರವಾಗಿ ಕಾಣ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಇವ್ರ ಕೈಯಲ್ಲೇ ಇರುತ್ತೆ ಎಲ್ಲಾನು. ಮತ್ತೆ ಗುರುಗ್ರಹರು ದ್ವಿಸ್ವಭಾವ ರಾಶಿಯಲ್ಲಿ ಇರೋದ್ರಿಂದ ಗುರು ಗ್ರಹಕ್ಕೆ ಕಾರಕತ್ವರಾದ ಹಣ, ಗೌರವ ಅದು ಸಹ ಇವ್ರ ಕೈಯಲ್ಲೇ ಇರುತ್ತೆ. ಪಡ್ಕೊಳ್ಬೇಕು, ಗೌರವ ಸಂಪಾದನೆ ಮಾಡ್ಕೊಳ್ಬೇಕು, ಹಣ ಪಡ್ಕೊಳ್ಬೇಕು ಅಂತಂದ್ರೆ ಪಡ್ಕೊಳ್ಬಹುದು, ಅಥವಾ ಇಲ್ಲ ಅಂತಂದ್ರೆ ಇಲ್ಲ. ಇದು ಯಾವ್ದು ಸ್ಥಿರ ಅಸ್ಥಿರ ಅಂತ ಏನಿಲ್ಲ. ಆ ವ್ಯಕ್ತಿಯ ಜಾತಕಸ್ಥನಗೆ ಸಂಬಂಧಪಟ್ಟಿದ್ದು ಅದು. ಮತ್ತೆ ಚಂದ್ರಗ್ರಹರು ಒಂದು ಪ್ರೀತಿ, ವಾತ್ಸಲ್ಯ ಮತ್ತೆ ಅಂತ ನಾನು ಏನಾಗ್ಲೇ ಹೇಳಿದೆ. ಈ ಜಾತಕಸ್ಥರಿಗೆ ಚಂದ್ರ ಒಂದು ದ್ವಿಸ್ವಭಾವ ರಾಶಿಯಲ್ಲಿ ಇರೋದ್ರಿಂದ
ಪ್ರೀತಿ ವಾತ್ಸಲ್ಯ ಇವ್ರಿಗೆ ಬೇಕಂದ್ರೆ ಪಡ್ಕೊಳ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು, ಇವ್ರ ಕೈಯಲ್ಲೇ ಇರುತ್ತೆ. ಪ್ರೀತಿ ವಿಶ್ವಾಸ ಬೇಕಾದ್ರೆ ಪಡ್ಕೊಳ್ಳೋದು ಬಿಡೋದೆಲ್ಲ ಇವ್ರ ಕೈಯಲ್ಲೇ ಇರುತ್ತೆ ಆ ಅಂತ ಹೇಳ್ಬೋದು. ಏನು ಮತ್ತೊಂದು ಸ್ತ್ರೀ ಜಾತಕ ನೋಡೋಣ. ಇದು ಸಹ ಒಬ್ಬ ಆ ಸ್ತ್ರೀ ಜಾತಕ. ಇದರಲ್ಲಿ ನಾವು ಚರ, ಸ್ಥಿರ, ದ್ವಿಸ್ವಭಾವ ರಾಶಿಯಲ್ಲಿ ಯಾವ ಗ್ರಹಗಳು ಆ ಆ, ಇದೆ, ಮತ್ತೆ ಅವುಗಳಿಗೆ ಕಾರಕತ್ವ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನಾವು ನೋಡಿದಾಗ, ಇಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿ ಯಾವ ಗ್ರಹಗಳು ಸಹ ಇಲ್ಲಿ ಸ್ಥಿತವಾಗಿಲ್ಲ. ಆದ್ರಿಂದ ಇವ್ರ ಕೈಯಲ್ಲಿ ಏನು ಇಲ್ಲ. ಇವರು ಜಾತಕಸ್ತ್ರ ಪ್ರಕಾರ ಹುಟ್ಟಿನಿಂದ ಇವ್ರು ಪ್ರಕೃತಿ ಇವ್ರಿಗೆ ಏನು ಒಂದು ಪ್ರಭಾವ ಬೀರುತ್ತೆ ಗ್ರಹಗಳು, ಅದ್ರಲ್ಲೇ ಇವರು ಚರ ಅಥವಾ ಸ್ಥಿರವಾಗಿ ಇರುತ್ತೆ ಕಾರಕತ್ವ. ಈ ದ್ವಿಸ್ವಭಾವದಲ್ಲಿ ಒಂದು ಇಲ್ಲ ನೋಡಿ ಇಲ್ಲಿ. ಈಗ ಚರ ರಾಶಿಯಲ್ಲಿ ಯಾವ್ದಿದೆ ಅಂತ ನಾವು ನೋಡಿದಾಗ ಶನಿ ಗ್ರಹರು. ಶನಿ ಗ್ರಹರು ಉದ್ಯೋಗ ಮತ್ತೆ ಪರಿಸರ, ಜಾತಿ ಮತ್ತೆ ಸಮುದಾಯಕ್ಕೆ ಕಾರಕತ್ವ ಆಗಿರೋದ್ರಿಂದ ಈ ಜಾತಕಸ್ಥರಿಗೆ ಉದ್ಯೋಗ ಸ್ಥಿರ ಅಂತ ಇರೋದಿಲ್ಲ, ಅದು ಬದಲಾಗ್ತಾ ಇರುತ್ತೆ. ಮತ್ತೆ ಪರಿಸರ ಸಹ ಸದಾ ಬದಲಾಗ್ತಾ ಇರುತ್ತೆ. ಮತ್ತೆ ಜಾತಿ ಜನಗಳು ಮತ್ತೆ ಸಮುದಾಯ ಸಹ ಇವ್ರಿಗೆ ಸದಾ ಲೈಫ್ ಅಲ್ಲಿ ಬದಲಾಗ್ತಾನೆ ಇರುತ್ತೆ. ಮತ್ತೆ ಚಂದ್ರ ಗ್ರಹರು, ಚಂದ್ರ ಸಹ ಚರ ರಾಶಿಯಲ್ಲಿದ್ದಾರೆ. ಚಂದ್ರ ಚರ ರಾಶಿಯಲ್ಲಿ ಇರೋದ್ರಿಂದ ಇವರು ಯಾರಿಂದ ಪ್ರೀತಿ ವಿಶ್ವಾಸ ಅಥವಾ ಪಡ್ಕೊಳ್ತಾರೆ, ಆ ಒಂದು ಪ್ರೀತಿ ವಿಶ್ವಾಸ ಇವ್ರಿಗೆ ಸದಾ ಹೀಗೆ ಇರೋದಿಲ್ಲ, ಒಂದೇ ತರಾನೇ ಇರೋದಿಲ್ಲ ಲೈಫ್ ಲಾಂಗು. ಈ ಪ್ರೀತಿ ವಾತ್ಸಲ್ಯ ಅನ್ನೋದು ಸದಾ ಅವ್ರಿಗೆ ಲೈಫ್ ಅಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಅಂದ್ರೆ ಒಂದಿನ ಒಬ್ರು ತುಂಬಾ ಇಷ್ಟಪಡ್ತಾರೆ, ಇನ್ನೊಂದಿನ ಇಷ್ಟಪಡದೆ ಇರ್ಬೋದು. ಒಂದಿನ ಇರೋ ತರ ಇನ್ನೊಂದಿನ ಇರಲ್ಲ, ಇವ್ರ ಜೊತೆ ಯಾರೇ ಇದ್ರು. ಅಥವಾ ತಾಯಿ ಸಂಬಂಧ ಸಹ ಹಾಗೆ ಇರುತ್ತೆ. ಒಂದೇ ತರ ಒಂದು ಪ್ರೀತಿ ವಿಶ್ವಾಸ ಇವರು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಚಂದ್ರ ಚರರಾಶಿಯಲ್ಲಿದ್ದಾರೆ. ಮತ್ತೆ ಶುಕ್ರ ಗ್ರಹರು ಸೌಂದರ್ಯಕ್ಕೆ ಕಾರಕರಾಗಿದ್ದಾರೆ. ಇವ್ರ ಸೌಂದರ್ಯ ಸಹ ಸದಾ ಹಾಗೆ ಇರೋದಿಲ್ಲ, ಒಂದ್ಸತಿ ಚೆನ್ನಾಗಿರ್ತಾರೆ ಅಥವಾ ಮತ್ತೊಂದ್ಸತಿ ಚೆನ್ನಾಗಿರೋದಲ್ಲ. ಅವರ ಆಕಾರ ಸಹ ಒಂದ್ಸತಿ ಚೆನ್ನಾಗಿರ್ಬೋದು, ಇನ್ನೊಂದ್ಸತಿ ಚೆನ್ನಾಗಿರಲ್ಲ. ಆ ತರ ಇದು ಲೈಫ್ ಅಲ್ಲಿ ಚೇಂಜ್ ಆಗುತ್ತೆ ಇವ್ರಿಗೆ. ಒಂದು ಶುಕ್ರ ಗ್ರಹರ ಕಾರಕತ್ವಗಳು. ಮತ್ತೆ ಮನೆ ಆಗ್ಬೋದು, ವಾಹನ ಆಗ್ಬೋದು, ಅದು ಸಹ ಬದಲಾಗ್ತಾ ಇರುತ್ತೆ. ಮತ್ತೆ ರವಿಗ್ರಹರು ಜವಾಬ್ದಾರಿಗೆ ಕಾರಕತ್ವರಾಗಿದ್ದಾರೆ. ಈ ಒಂದು ಸ್ತ್ರೀ ಜಾತಕ ಆಗಿರೋದ್ರಿಂದ ಇವರು ಜವಾಬ್ದಾರಿ ಇವ್ರಿಗೆ ಸದಾ ಇರೋದಿಲ್ಲ. ಅಂದ್ರೆ ಲೈಫ್ ಲಾಂಗ್ ಏನೇ ಒಂದ್ ಜವಾಬ್ದಾರಿ ಅಂತ ಇವ್ರಿಗೆ ಯಾವ್ದೇ ಒಂದು ವಯಸ್ಸಲ್ಲಿ ಬಂದ್ರೆ ಅದು ಜೀವನ ಪೂರ್ತಿ ಅವ್ರು ನಿಭಾಯಿಸ್ಬೇಕು ಅಂತ ಅವ್ರಿಗೆ ಇರೋದಿಲ್ಲ. ಅದು ಸಮಯಕ್ಕೆ ಮಾತ್ರ ಅವರು ಜವಾಬ್ದಾರಿ ನಿಭಾಯಿಸ್ತಾರೆ, ಮತ್ತೆ ಅದು ಇರೋದಿಲ್ಲ. ಆ ತರ ಚೇಂಜ್ ಆಗುತ್ತೆ, ಯಾಕೆಂದ್ರೆ ಸೂರ್ಯ ಇಲ್ಲಿ ಚರ ರಾಶಿಯಲ್ಲಿ ಇದ್ದಾರೆ, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಸ್ಥಿರ ರಾಶಿಯಲ್ಲಿ ಯಾವ ಗ್ರಹಗಳಿದೆ ಅಂತ ನಾವು ನೋಡಿದಾಗ ರಾಹು, ಮತ್ತೆ ಕುಜ, ಮತ್ತೆ ಬುಧ, ಮತ್ತೆ ಕೇತು, ಗುರು, ಈ ಒಂದು 5 ಗ್ರಹಗಳು ಸ್ಥಿರ ರಾಶಿಯಲ್ಲಿದ್ದಾರೆ. ಇದಕ್ಕೆ ಕಾರಕತ್ವಗಳು ನಾವು ನೋಡಿದಾಗ ರಾಹು ಗ್ರಹರು ಕೆಟ್ಟ ಕೆಲಸವನ್ನ ಸೂಚಿಸ್ತಾರೆ ಅಂತ ನಾನು ಆಗ್ಲೇ ಹೇಳ್ದೆ. ಅಂದ್ರೆ ಇವರು ಏನ್ ಕೆಟ್ಟ ಒಂದು ಗುಣಗಳನ್ನು ಹೊಂದಿರ್ತಾರೆ, ಅದು ಇವ್ರ ಲೈಫ್ ಲಾಂಗ್ ಇವ್ರಿಗೆ ಚೇಂಜ್ ಆಗೋದೇ ಇಲ್ಲ, ಇವ್ರಿಗೆ ಹಾಗೆ ಇರುತ್ತೆ ಇವ್ರಿಗೆ. ಯಾಕೆಂದ್ರೆ ರಾಹು ಗ್ರಹರು ಸ್ಥಿರ ರಾಶಿಯಲ್ಲಿದ್ದಾರೆ. ಮತ್ತೆ ಕುಜಗ್ರಹರು ಹೋರಾಟಕ್ಕೆ ಕಾರಕರಾಗಿರ್ತಾರೆ. ಇವ್ರು ಯಾವ್ದು ಪಡ್ಕೊಳ್ಬೇಕಂತ ಹೋರಾಟ ಮಾಡ್ಬೇಕು ಅಂತಾರೋ ಅದು ಹೋರಾಟ ಮಾಡದೆ ಅವರು ಪಡ್ಕೊಳಕ್ಕಾಗಲ್ಲ. ಸದಾ ಜೀವನ ಪೂರ್ತಿ ಪ್ರತಿಯೊಂದಕ್ಕೂ ಇವರು ಹೋರಾಟ ನಡೆಸಲೇಬೇಕಾಗುತ್ತೆ. ಹೋರಾಟ ಇಲ್ಲದೆ ಅವ್ರಿಗೇನು ಪಡ್ಕೊಳಕ್ ಆಗೋದಿಲ್ಲ. ಮತ್ತೆ ಬುಧ ಗ್ರಹರು ನಿರಂತರ ಸುಖ ಮತ್ತೆ ವೃತ್ತಿಗೆ ಕಾರಕರಾಗಿದ್ದಾರೆ. ಇವ್ರು ಏನು ಒಂದು ಸುಖ ಪಡಿತಾ ಇರ್ತಾರೆ ಲೈಫ್ ಅಲ್ಲಿ, ಅದು ಮೊದ್ಲಿಂದ ಕೊನೆವರೆಗೂ ಒಂದೇ ತರಾನೇ ಇವರು ಸುಖ ಪಡಿತಾರೆ. ಯಾಕಂದ್ರೆ ಬುಧ ಸ್ಥಿರ ರಾಶಿಯಲ್ಲಿದ್ದಾರೆ. ಮತ್ತೆ ವೃತ್ತಿ ಸಹ ಅಷ್ಟೇ, ಯಾವ ವೃತ್ತಿ ಅವರು ಆರಿಸ್ಕೊಂಡಿರ್ತಾರೆ ಅದೇ ವೃತ್ತಿಯಲ್ಲಿ ಅವರು ಲೈಫ್ ಲಾಂಗ್ ಮಾಡ್ತಾರೆ, ಯಾಕಂದ್ರೆ ಬುಧ ಗ್ರಹರು ಸ್ಥಿರ ರಾಶಿಯಲ್ಲಿದ್ದಾರೆ. ನೆಕ್ಸ್ಟ್ ಕೇತು ಗ್ರಹ ನಾವು ಸ್ಥಿರ ರಾಶಿಯಲ್ಲಿರೋದ್ರಿಂದ ಇವರು ಸಂಯಮ ಮತ್ತೆ ಒಳ್ಳೆ ವಿಚಾರ, ಒಳ್ಳೆ ನಡತೆ, ಅದು ಯಾವತ್ತೂ ಬದಲಾಗೋದಿಲ್ಲ. ಅದು ಲೈಫ್ ಲಾಂಗ್ ಒಂದು ಒಳ್ಳೆ ನಡತೆನೂ ಹಾಗೆ ಇರುತ್ತೆ. ಮತ್ತೆ ಒಳ್ಳೆ ವಿಚಾರಗಳನ್ನ ಇವ್ರು ಮಾತಾಡ್ತಾರೆ. ಮತ್ತೆ ಇವ್ರಿಗೆ ಸಂಯಮ ಅನ್ನೋದು ಸಹ ಇವ್ರಿಗೆ ಸ್ಥಿರವಾಗೇ ಇರುತ್ತೆ. ನಂತರ ಗುರುಗ್ರಹರು ಹಣ ಮತ್ತೆ ಗೌರವಕ್ಕೆ ಕಾರಕತ್ವರಾಗಿದ್ದಾರೆ. ಈ ಒಂದು ಜಾತಕಸ್ಥರು ಏನ್ ಅವರು ಲೈಫ್ ಅಲ್ಲಿ ಪಡ್ಕೊಂಡಿರ್ತಾರೆ, ಹಣ ಅಥವಾ ಗೌರವ, ಅದು ಲೈಫ್ ಲಾಂಗ್ ಹಾಗೆ ಇರುತ್ತೆ, ಅದು ಬದಲಾಗೋದೇ ಇಲ್ಲ, ಯಾಕೆಂದ್ರೆ ಸ್ಥಿರ ರಾಶಿಯಲ್ಲಿದ್ದಾರೆ ಹಣ ಮತ್ತೆ ಗೌರವಕ್ಕೆ ಕಾರಕರಾದ ಗುರುಗ್ರಹರು.
ಇದು ಎಲ್ಲ ನನ್ನ ಹತ್ತಿರದ ಒಂದು ಜಾತಕಸ್ಥರಾಗಿರೋದ್ರಿಂದ ಆ ಗ್ರಹಗಳ ಕಾರಕತ್ವಗಳು ಆ ಅದು ಸರಿಯಾಗಿ ಫಲವನ್ನು ಸೂಚಿಸುತ್ತೆ ಅಂತ ನಾನು 100% ಹೇಳ್ತೀನಿ. ಆ ಈಗ ಇಷ್ಟು ಜಾತಕವನ್ನ ನಾವು ವಿಶ್ಲೇಷಣೆ ಮಾಡಿ ನಾವು ತಿಳ್ಕೊಳ್ಬೇಕು ಆಗಿರೋದೇನು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅಂತ ಹುಟ್ಟಿದಾಗ ಹುಟ್ಟಿದಾಗಿಂದ ಅವನು ಕೊನೆಯವರೆಗೂನು ಅವನು ಬದ್ಲಾಗ್ತಾನೆ ಇರುತ್ತೆ. ಒಂದು ವಸ್ತು, ವಿಷಯ ಅಥವಾ ಆ ಒಂದು ಅವನ್ ಸ್ವಭಾವ ಪ್ರತಿಯೊಂದು ಬದ್ಲಾಗ್ತಾನೆ ಇರುತ್ತೆ. ಅವನ್ ಜೊತೆಲಿ ಒಬ್ಬ ವ್ಯಕ್ತಿ ಜೊತೆ ಯಾರಿರ್ತಾರೆ ವ್ಯಕ್ತಿ, ಅವರು ಬದ್ಲಾಗ್ತಾ ಇರುತ್ತೆ. ಅವನ್ಗೇನಾದ್ರು ಗೌರವ ಇರುತ್ತೆ, ಅದು ಬದ್ಲಾಗ್ತಾ ಇರುತ್ತೆ. ಅವನ ವಯಸ್ಸು, ಹಣ ಎಲ್ಲ ಬದ್ಲಾಗ್ತಾನೆ ಇರುತ್ತೆ. ಆ ಬದಲಾವಣೆಗೆ ತಕ್ಕನಂಗೆ ಒಬ್ಬ ವ್ಯಕ್ತಿ ಬದ್ಲಾದ್ರೆ ಮಾತ್ರ ಅವನು ನಿರಂತರವಾಗಿ ಸುಖವಾಗಿರಬಹುದು ಅಥವಾ ಸಮಸ್ಯೆ ರಹಿತವಾಗಿರ್ಬೋದು. ನಾನ್ ಬದ್ಲಾಗೋದಿಲ್ಲ ಅಂತ ಏನಾದ್ರು ಅಂದಾಗ ಅದು ಸಮಸ್ಯೆಗಳ ಒಂದು ಬರ್ಮಾಡ್ಕೊಂಡಂಗೆನೆ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಬದಲಾವಣೆಗೆ ತಕ್ಕನಂಗೆ ಬದ್ಲಾಗ್ತಾನೆ ಇರ್ಬೇಕು. ಒಂದು ಈಗ ನಾವು ಒಬ್ಬ ಮಗ ಅವನ ವಯಸ್ಸಿಗೆ ತಕ್ಕನಂಗ ಅವನ ಒಂದು ಸ್ವಭಾವ ಚೇಂಜ್ ಆಗ್ತಾ ಇರುತ್ತೆ. ಅವ್ರಿಗೆ ಅನುಗುಣವಾಗಿ ನಾವು ಬದ್ಲಾದಾಗ ಮಾತ್ರ ಅವನಿಗೂ ಸುಖ ಸಿಗುತ್ತೆ ಅಥವಾ ನಮಗೂ ಸುಖ ಸಿಗುತ್ತೆ. ಇಲ್ಲ ನಾನು ಇದೇ ತರ ಇರ್ತೀನಿ ಅಂತ ಅಂದಾಗ ಆ ಮಗನಿಂದಾನು ಸಮಸ್ಯೆ ಪಡ್ಕೊಳ್ಬೇಕಾಗುತ್ತೆ ಅಥವಾ ನಮ್ಮಿಂದಾನು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಅಥವಾ ಈಗ ಸಂಬಂಧ ಒಬ್ಬ ಸೊಸೆ ಬರ್ತಾಳೆ, ಒಬ್ಬ ಅಳಿಯ ಬರ್ತಾನೆ ಅಂದಾಗ ಆ ಒಂದು ಅವ್ರ ಮನಸ್ಥಿತಿಗೆ ನಾವು ಬದಲಾವಣೆ ಮಾಡ್ಕೊಬೇಕು. ಇಲ್ಲ ನಾವು ಹೀಗೆ ಇರ್ತೀವಿ ಅಂತಂದ್ರೆ ಅಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗುತ್ತದೆ. ಈಗ ವೃತ್ತಿ ಅಂತ ತಗೊಂಡಾಗ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂದ್ರೆ, ಕಾಲಕ್ಕೆ ತಕ್ಕನಾಗೆ ಅದು ನಾವು ಒಂದು ಪ್ರಮೋಷನ್ ತಗೊಂಡು ಓದ್ಕೊಂಡು ಪ್ರಮೋಷನ್ ತಗೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂತಾನೆ ನಾವ್ ಇರೋ ಜಾಗದಲ್ಲೇ ವೃತ್ತಿ ಮಾಡ್ಕೊಂಡಿರ್ತೀವಿ ಅಂದ್ರೆ ಅದು ನಮ್ಗೂ ಒಂದು ಮುಜುಗರ ಆಗುತ್ತೆ. ನಾವ್ ಇದೇ ಇದ್ದೀವಿ, ನಮ್ಗಿಂತ ಚಿಕ್ಕವ್ರ ಮೇಲೆ ಕೆಲ್ಸಕ್ಕೆ ಹೋಗಿದಾರಲ್ವಾ ಅಂತ. ಅದಕ್ಕೆ ನಾವು ಏನೇನು ಆ ಕಾಲಕ್ಕೆ ತಕ್ಕನಂಗೆ ಇರುತ್ತೆ ಆ ಒಂದು ಕೋರ್ಸ್ ಮಾಡ್ಕೊಂಡು ಅದ್ರಲ್ಲಿ ನಾವು ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ಬಿಸ್ನೆಸ್ ಅಂತ ಬಂದಾಗ ಈಗಿದ್ದಿದ್ದು ಮಾರ್ಕೆಟ್ ನಾಳೆ ಇರೋದಿಲ್ಲ. ಅದು ಸದಾ ಬದ್ಲಾಗ್ತಾನೆ ಇರುತ್ತೆ. ಹೊಸದು ಅದು ಹುಡುಕ್ತಾನೆ ಇರುತ್ತೆ. ಜನ ಹೊಸದಕ್ಕೆ ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಆಗ ನಾವು ಒಂದು ಬಿಸ್ನೆಸ್ ಮಾಡಿದಾಗ ಜನಗಳಿಗೆ ಏನ್ ಬೇಕು, ಹೊಸದ್ ಏನ್ ಬಂದಿದೆ ಅಂತ ನಾವು ಸರ್ಚ್ ಮಾಡಿ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಾಗ ಆ ಬಿಸ್ನೆಸ್ ಸಹ ನಿರಂತರವಾಗಿರುತ್ತೆ. ಆ ತರ ನಾವು ಹೇಳ್ಬೇಕು ಅಂತಾನೆ ನಾವು ಬದ್ಲಾಗ್ಬೇಕು ಅಥವಾ ಈ ಬದ್ಲಾಗ್ತಾ ಇರೋಕ್ಕೆ ಸಮಾಜಕ್ಕೆ ನಾವು ಬದಲಾವಣೆಗೆ ಹೊಂದಿಕೊಂಡಾಗ ಮಾತ್ರ ನಾವು ಸುಖವಾಗಿರಬಹುದು. ಯಾವ ರೀತಿ ಬದಲಾವಣೆ ಗೊತ್ತಾಗುತ್ತೆ ಅಂದ್ರೆ ಈ ಜಾತಕಗಳ ವಿಶ್ಲೇಷಣೆ ಮೂಲಕ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಇದ್ದು ಯಾವ ಕಾರಕತ್ವಗಳನ್ನು ಕೊಡ್ತಾರೆ ಅಂತ ನೋಡ್ಕೊಂಡು ಆ ಜಾತಕಗಳ ಮೂಲಕ ನಾವು ಬದ್ಲಾದಾಗ ನಾವು ಸಮಸ್ಯೆ ರಹಿತವಾಗಿರ್ಬೋದು. ಇಲ್ಲ ನಾವು ಬದ್ಲಾಗಲ್ಲ ಅಂದಾಗ ಸಮಸ್ಯೆಗಳನ್ನ ಹೊತ್ಕೊಳ್ಬೇಕಾಗುತ್ತೆ. ಇಷ್ಟೊನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನನ್ನ ಗುರುಗಳಿಗೂ ಹಾಗೂ ಗುರು ವೃಂದಕ್ಕೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಈ ಜಾತಕದ ವಿಶ್ಲೇಷಣೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.